ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಸನ್ಯಾಸ ಯೋಗ 5ನೇ ಅಧ್ಯಾಯ, ಅದರಲ್ಲಿ 20, 21, 22 ಮತ್ತು 23ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಹೇಳ್ದ, ಯಾರು ಆತ್ಮಜ್ಞಾನವನ್ನು ಹೊಂದಿರ್ತಾರೋ ಅವರು ಎಲ್ಲರಲ್ಲೂ ದೇವರನ್ನು ಕಾಣ್ತಾರೆ, ಎಲ್ಲರನ್ನ ಸಮನಾಗಿ ಕಾಣ್ತಾರೆ. ಜ್ಞಾನಿಯನ್ನು, ಅಜ್ಞಾನಿಯನ್ನು, ಒಂದು ಪ್ರಾಣಿಯನ್ನು, ಇನ್ನೊಬ್ಬ ಚಾಂಡಾಲನೇ ಆಗಿರ್ಬೋದು ಅವನನ್ನು, ಎಲ್ಲರನ್ನೂ ಒಂದೇ ಥರ ಕಾಣ್ತಾರೆ. ಅಂತಹವ್ರಿಗೆ ಬ್ರಹ್ಮಜ್ಞಾನ ತಾನಾಗೇ ಇರುತ್ತೆ. ಅವರು ಸ್ಥಿರ ಬುದ್ಧಿಯನ್ನು ಇಟ್ಕೊಂಡಿರ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ 20ನೇ ಶ್ಲೋಕದಲ್ಲಿ ನ ಪ್ರಹ್ಯಜೇತ್ ಪ್ರಿಯಂ ಪ್ರಾಪ್ಯ ತೋದ್ವಿಚೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಸ್ಥಿರ ಬುದ್ಧಿ ಇರೋನು, ಮೋಹ ಇಲ್ಲದೆ ಇರೋನು, ಅವನು ಬ್ರಹ್ಮನಲ್ಲಿಯೇ ನೆನೆಸಿ ಬ್ರಹ್ಮಜ್ಞಾನಿಯಾಗಿರ್ತಾನೆ. ಅವನು ಹೇಗಿರ್ಬೇಕಪ್ಪ ಅಂದರೆ ಅತ್ಯಂತ ಪ್ರೀತಿಯಾಗಿರೋರು ಬಂದಾಗ ತುಂಬ ಹಿಗ್ಗಬಾರ್ದು, ತುಂಬ ಹೆಮ್ಮೆ ಪಡಬಾರ್ದು. ಅತ್ಯಂತ ದುಃಖ ಆದಾಗ ತುಂಬ ಕುಗ್ಗೂ ಹೋಗಬಾರ್ದು. ಯಾವಾಗಲೂ ಸ್ಥಿರ ಬುದ್ಧಿಯಾಗಿರಬೇಕು ಬ್ರಹ್ಮಜ್ಞಾನಿ ಆದವನು, ಹಂಗಿರ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ನಾವು ಈಗ ಬ್ರಹ್ಮಜ್ಞಾನಿಯ ಗುಣಲಕ್ಷಣಗಳನ್ನು ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇರ್ತಾನೆ. ಏನು ಅಂದರೆ, ಯಾರಿಗೆ ಯಾವುದರಲ್ಲೂ ಮೋಹ ಇರಲ್ವೋ, ಯಾವ ಕರ್ಮದಲ್ಲೂ ಆಸಕ್ತಿ ಇರಲ್ವೋ ಅವನು ಅದೇ ರೀತಿಯಲ್ಲಿ ವರ್ತಿಸ್ತಾ ಇರ್ತಾನೆ. ಅವನಿಗೆ ತುಂಬ ಪ್ರಿಯವಾದ್ದು ಇರಲ್ಲ, ತುಂಬ ಅಪ್ರಿಯವಾದ್ದು ಇರಲ್ಲ, ಎಲ್ಲವನ್ನ ಸಮದಲ್ಲಿ ಕಾಣ್ತಾ ಹೋಗ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಈ ಮೊದಲನೇ ಮುಂದುವರಿಸ್ತಾ 21ನೇ ಶ್ಲೋಕದಲ್ಲಿ ಬಾಹ್ಯ ಸ್ಪರ್ಶಾಸ್ವಶಾಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಏನು ಅಂದರೆ, ಯಾವುದೇ ಒಂದು ಶಬ್ದ ಇದರ ವಸ್ತುಗಳಲ್ಲಿ ಆಸಕ್ತಿ ಇಲ್ಲದೆ ಇದ್ದರೆ, ಬಾಹ್ಯ ಸ್ಪರ್ಶಾಶ್ವಸಾತ್ಮ ಅಂದರೆ ಸ್ಪರ್ಶ ಸುಖದಲ್ಲಾಗಲಿ ಇನ್ನೊಂದು ಸುಖದಲ್ಲಾಗಲಿ ಯಾರಿಗೆ ಆಸಕ್ತಿ ಇರಲ್ವೋ ಅವನು ಬ್ರಹ್ಮಯೋಗದಿಂದ ಕೂಡಿದ ಇನ್ನೂ ಅತ್ಯುತ್ತಮವಾದ ಸುಖವನ್ನು ಹೊಂದುತ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ನಮಗೆ ಇಲ್ಲಿರೋ ಸುಖ, ಈಗ ನಮ್ಮ ಪಂಚೇಂದ್ರಿಯಗಳಿಗೆ ಉಂಟಾಗುವಂತಹ ಸುಖ ಒಂದು ಪರಿಧಿಯೊಳಗಿರುತ್ತೆ. ಅದು ನಮ್ಮನ್ನು ಕಟ್ಟಾಗತ್ತೆ, ಈ ಜನ್ಮ ಈ ಬಂಧನಕ್ಕೆ ಕಟ್ಟಾಗತ್ತೆ, ಈ ಲೋಕ ಬಂಧನಕ್ಕೆ ಕಟ್ಟಾಗತ್ತೆ. ಅದನ್ನೆಲ್ಲ ಮೀರಿದ್ರೆ ಇನ್ನೂ ಬಹಳವಾದ ಒಂದು ದೊಡ್ಡ ಸುಖವನ್ನು ನಾವು ಅನುಭವಿಸ್ಬೋದು. ಅದನ್ನೇ ಬ್ರಹ್ಮಜ್ಞಾನ, ಬ್ರಹ್ಮಸುಖ ಅಂತ ಕರಿಬೋದು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನು ಮುಂದುವರಿಸ್ತಾ 22ನೇ ಶ್ಲೋಕದಲ್ಲಿ ಏಹಿ ಸಂಸ್ಪರ್ಶ ಭೋಗ ದುಃಖಯೋನಯ ಏವತೆ ಆದ್ಯಾಂತವಂತ ಕೌಂತೆಯ ನತೇಷು ರಮತೆ ಬುಧಃ. ಅಂದರೆ ಬ್ರಹ್ಮಜ್ಞಾನಿಯಾಗಿರೋನು ಈ ಇಂದ್ರಿಯ ಸುಖಗಳಿಂದ ಹೊರಗಡೆ ಬಂದಿರ್ತಾನೆ. ಈ ಇಂದ್ರಿಯ ಸುಖಗಳಲ್ಲಿ ಅವನು ಕಾಲಹರಣ ಮಾಡಲ್ಲ. ಇಂದ್ರಿಯ ಸುಖಗಳು ಏನು ಮಾಡುತ್ತೆ ಅಂದರೆ, ಅವು ನಮ್ಮನ್ನು ಕಟ್ಟಾಕತ್ತೆ, ಅವು ನಮ್ಮನ್ನು ಬಂಧನಕ್ಕೆ ಒಳಪಡಿಸತ್ತೆ. ಮತ್ತು ಅದನ್ನೇ ತುಂಬ ಹಚ್ಕೊಂಡ್ಬಿಟ್ರೆ ಅದು ನಮಗೆ ಅಭ್ಯಾಸ, ಹ್ಯಾಬಿಟ್ ಅಂತ ಏನು ಹೇಳ್ತೀವಿ, ಅಭ್ಯಾಸಕ್ಕೆ ಒಳಪಡಿಸ್ಬಿಡುತ್ತೆ. ಅದಿಲ್ಲದೆ ಇದ್ದರೆ ನಮಗೆ ಕೆಲಸನೇ ಆಗಲ್ಲ, ಅವ್ರು ಇಲ್ಲದೆ ಇದ್ದರೆ ನಮ್ಮ ಕೆಲಸನೇ ಆಗಲ್ಲ, ಆ ಒಂದು ವಸ್ತುನ ತೊಗೊಂಡ್ರೇ ನಮಗೆ ಕೆಲಸ ಆಗೋದು. ಈ ಥರ ಎಲ್ಲ ಒಂದು ಬಂಧನಕ್ಕೆ ಒಳಪಡಿಸಿ ವ್ಯಕ್ತಿಯನ್ನು ನರಳೋ ಹಾಗೆ ಮಾಡಿಬಿಡುತ್ತೆ. ಅಲ್ಲಿಗೆ ಸಿಲುಕಿಸ್ಕೊಂಡು, ಆ ಒಂದು ಜಾಲಕ್ಕೆ ಸಿಕ್ಕಿಸ್ಕೊಂಡು ಅಲ್ಲೇ ನರಳಿ ಅದರಿಂದ ಹೊರಗಡೆನೂ ಬರೋಕ್ಕಾಗಲ್ಲ, ಅದನ್ನು ಬಿಟ್ಟು ಇರೋಕ್ಕಾಗಲ್ಲ, ಅಂತಹ ಒಂದು ಜಾಲದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಆ ಯೋಗಿಯಾಗಿದ್ದವನು ಇಂಥ ಒಂದು ಬಲೆಯಲ್ಲಿ ಸಿಕ್ಕಾಕೊಳ್ಳಲ್ಲ, ಯಾವಾಗಲೂ ಇದರಿಂದ ಹೊರಗಡೆ ಇರ್ತಾನೆ. ಅಂದರೆ ಏನು ಅಂದರೆ, ಅವನು ಇಂಪಾದ ಸಂಗೀತ ಬರ್ತಾ ಇದ್ದರೆ ಕೇಳದೇ ಇಲ್ಲ ಅಂತ ಅಲ್ಲ, ಕೇಳ್ತಾನೆ. ಆದರೆ ಅದಿದ್ರೇ ನನ್ನ ಕೆಲಸ ಆಗೋದು, ದಿನ ಅದು ಬೇಕು ಅನ್ನೋ ಒಂದು ಭಾವನೆಗೆ ಬರಲ್ಲ. ಅವತ್ತು ಅದನ್ನು ಕೇಳ್ತಾನೆ, ನಾಳೆ ಅದನ್ನು ಬಿಡ್ತಾನೆ. ಇನ್ನೊಂದು ಕರ್ಕಶವಾದ ಸೌಂಡ್
ಶಬ್ದ ಬರ್ತಾ ಇರುತ್ತೆ. ಅದರಿಂದ ತುಂಬ ಗಲಿಬಿಲಿ ಹೊಂದಲ್ಲ. ನಾವು ಯಾವುದಾದ್ರೂ ಒಂದು ಕರ್ಕಶವಾದ ಸೌಂಡ್ ಬಂದ್ಬಿಡ್ತು, ನಾವು ಒಂದು ಸ್ವಲ್ಪ ನಮ್ಮ ಮನಸ್ಸು ದಿಗ್ಭ್ರಾಂತವಾಗಿಬಿಡುತ್ತೆ, ಒಂಥರ ಗಲಿಬಿಲಿ ಆಗೋಗುತ್ತೆ, ಕೋಪ ಬರುತ್ತೆ, ಯಾರು ಈ ಥರ ಸದ್ದು ಮಾಡ್ತಾ ಇದ್ದಾರೆ ಅಂತ. ಆದರೆ ಜ್ಞಾನಿ ಆದವನಿಗೆ ಹಂಗೆ ಆಗಲ್ಲ. ಇಂಪಾದ ಸಂಗೀತ ಇರಲಿ, ತುಂಬ ಕರ್ಕಶವಾದ ಶಬ್ದ ಇರಲಿ, ಎರಡನ್ನೂ ಒಂದೇ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 23ನೇ ಶ್ಲೋಕದಲ್ಲಿ ಶಕ್ನೋತಿ ಹೈವ ಯಸ್ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಯಾರು ನಮ್ಮ ಶರೀರವನ್ನು ಬಿಡೋಕ್ಕೆ ಮುಂಚೆ ಈ ಕಾಮ ಕ್ರೋಧ, ಈ ಪಂಚೇಂದ್ರಿಯಗಳಿಂದ ಉಂಟಾಗುವಂತಹ ಭಾವನೆಗಳು, ಕಾಮ ಕ್ರೋಧ ಅದನ್ನು ಜಯಿಸ್ತಾರೋ ಅವರೇ ಅತ್ಯಂತ ಸುಖಿಗಳು. ನಾವು ಜೀವ ಬಿಟ್ಟ ಮೇಲೆ ಅದನ್ನೇನೂ ಮಾಡೋಕ್ಕಾಗಲ್ಲ. ಜೀವ ಇರಬೇಕಾದ್ರೆ ಈ ಕಾಮ ಕ್ರೋಧಗಳನ್ನು ಜಯಿಸಿ ಯಾರು ನಿಲ್ತಾರೋ ಅವನೇ ಅತ್ಯಂತ ಸುಖಿಯಾದ ವ್ಯಕ್ತಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸೋಣ. ನಾಳೆ ಮಿಕ್ಕ ಶ್ಲೋಕಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.